ಮಂತ್ರಿ ಪಟ್ಟಕ್ಕಾಗಿ ಎರಡನೇ ಸುತ್ತಿನ ಕಸರತ್ತು ಜೋರಾಗಿದೆ. ಈಗಾಗಲೇ 13 ಶಾಸಕರಿಗೆ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿ ಖಾತೆಗಳನ್ನು ಕೂಡ ಹಂಚಲಾಗಿದೆ. ಆದರೆ ಬಾಕಿ ಇರುವಂತಹ 20 ಖಾತೆಗಳಿಗೆ ಪೆಂಡಿಂಗ್ ಆಗಿ ಉಳಿದುಕೊಂಡಿದೆ. ಸಾಕಷ್ಟು ಆಕಾಂಕ್ಷಿಗಳು ಕೂಡ ಹೆಚ್ಚಾಗಿದ್ದಾರೆ. 60ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಇದರಲ್ಲಿ ಬಹಳ ಪ್ರಮುಖವಾಗಿ ಹೆಸರು ಕೇಳಿಬರ್ತಾರಂತದ್ದು ಅಪ್ಪಾಜಿ CS ನಾಡಗೌಡ ಅವರು. ನನ್ನ ಜೊತೆ ಮಾತನಾಡಿಸ್ತಾ ಹೋಗ್ತೇನೆ. ಸರ್, DK ಶಿವಕುಮಾರ್ ಅವರ ಸಂಪುಟದಲ್ಲಿ ಮಂತ್ರಿಯಾಗಿ ತಮ್ಮನ್ನ ನಿರೀಕ್ಷೆ ಮಾಡಬಹುದಾ, ನೋಡಬಹುದಾ ಅಂತ? ನನಗೆ ಖಂಡಿತವಾಗಿ ನನಗೆ ವಿಶ್ವಾಸ ಇದೆ. ಮುಂದೆ ಬರ್ತಕ್ಕಂಥ ಮಂತ್ರಿಮಂಡಲದಲ್ಲಿ ಸ್ಥಾನ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಯಾಕಂದ್ರೆ ಹಿಂದೆನೇ ತಮಗೆ ಸಿಗಬೇಕಾಗಿತ್ತು, ಕ್ಯಾಬಿನೆಟ್ನ ದರ್ಜೆ ಸಿಗಬೇಕಿತ್ತು, ಕಾರಣಾಂತರಗಳಿಂದ ಸಿಕ್ಕಿಲ್ಲ. ಸೊ ಹೀಗಾಗಿ ಸಾಕಷ್ಟು ಅನ್ಯಾಯ ಕೂಡ ಆ ಸಂದರ್ಭದಲ್ಲಿ ಆಗಿತ್ತು ಅಂತ ತಮ್ಮ ಬೆಂಬಲಿಗರು ಕೂಡ ಹೇಳ್ತಾ ಇದ್ದಾರೆ. ನೋಡಿ, ಮಂತ್ರಿ ಮಂಡಳ ನನಗಷ್ಟೇ ಅನ್ಯಾಯ ಅಲ್ಲ, ನಮ್ಮ ಇಡೀ ಇರ್ತಕ್ಕಂಥ ಮತಕ್ಷೇತ್ರದ ಜನಾಂಗಕ್ಕೆ ಅನ್ಯಾಯ ಮಾಡಿದಂಗೆ. ಯಾಕಂದರೆ ಸುಮಾರು ನನಗೆ ಜಿಲ್ಲಾ ಪಂಚಾಯಿತಿಯಿಂದ ಹಿಡ್ಕೊಂಡು ಆರಿಸ್ತರ್ತಾ ಇದ್ದಾರೆ. ಜಿಲ್ಲಾ ಪಂಚಾಯಿತಿಯಿಂದ ಆರಿಸ್ತಂದಿದ್ದಾರೆ. ಮೊದಲೇ ನನಗೆ ಅವಿರೋಧವಾಗಿ ತಾಲೂಕಾ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಸೊಸೈಟಿ, ಏನು TPCMS ಅಂತೀವಿ, ಅದಕ್ಕೆ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದರು. ಸೊ ತಾಲೂಕಾದ ಜನತೆ ನನ್ನ ಮೇಲೆ ಇಟ್ಟಂಥ ನಿರೀಕ್ಷೆ ಏನಿದೆ ಅಲ್ಲ, ತುಂಬ ಜಾಸ್ತಿ ಇದೆ. ಹೀಗಾಗಿ ಒಂದು ಅಧಿಕಾರ ಕೇಳ್ತಕ್ಕಂಥದ್ದು, ಅವರಿಗೆ ನಾನು ಸೇವಾ ಮಾಡಬೇಕು, ನನ್ನ ಮತಕ್ಷೇತ್ರದ ಜನತೆಗೆ, ಬಿಜಾಪುರ ಜನತೆಗೆ ಮತ್ತು ರಾಜ್ಯದಲ್ಲಿ ಎಲ್ಲಿ ಸಾಧ್ಯನೋ ಅಲ್ಲಿ ಸೇವಾ ಮಾಡ್ತಕ್ಕಂಥ ಒಂದು ಅವಕಾಶ ಸಿಗಲಿ ಅನ್ನೋದಕ್ಕೇ ನಾನು ಹೆಚ್ಚು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ತಮ್ಮ ಕ್ಷೇತ್ರದಿಂದ ವಿಜಯಪುರಕ್ಕೆ ಬಂದರೆ ಸೊ MB ಪಾಟೀಲ್ ಕೂಡ ಈಗಾಗಲೇ ಮಂತ್ರಿಗಳಾಗಿದ್ದಾರೆ. ಸೊ ತಮಗೆ ನಂಬಿಕೆ ಇದೆಯಾ, ವಿಶ್ವಾಸ ಇದೆಯಾ ಅಂತ? MB ಪಾಟೀಲರು ಮಂತ್ರಿ ಆಗಿದ್ದಾರೆ, ಅದರ ಬಗ್ಗೆ ನಾನೇನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕಂತಂದರೆ ಕೋಟಾನೇ ಬೇರೆ. ಲಿಂಗಾಯತರಲ್ಲಿ ಏನಾಗಿದೆ ಅಂದರೆ ಸಾಕಷ್ಟು ಉಪಜಾತಿಗಳಿದ್ದಾವೆ. ಸಾಕಷ್ಟು ಪ್ರಮುಖವಾಗಿ ಅಗದಿ ಪ್ರಾಮಿನೆಂಟ್ ಆಗಿರ್ತಕ್ಕಂಥ ಉಪಜಾತಿಗಳಲ್ಲಿ ಒಬ್ಬನಾಗಿ ಬರ್ತೀನಿ ನಾನು. ಸೊ ಮತ್ತು ಹೈದ್ರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ ರೀಜನ್ನು ಅಪ್ ಟು ದಾವಣಗೆರೆ ಹತ್ರ ಬರೋವರೆಗೂ ಕೂಡ ನಮ್ಮ ಜನಾಂಗ ಇದೆ ಲಿಂಗಾಯತರಲ್ಲಿ ಒಳಪಂಗಡದ ವಿಷಯವಾಗಿ ನಾನು ತೊಗೊಂಡಾಗ. ಸೊ ಹೀಗೆ ಆ ಲೆಕ್ಕಾಚಾರದ ಮೇಲೆ ಆದರೂ ಕೂಡ ಪ್ರತಿ ಸಲ ಹೈದ್ರಾಬಾದ್ ಕರ್ನಾಟಕಕ್ಕೆ ಕೊಡ್ತಾ ಬಂದಿದ್ದಾರೆ. ಈ ಸಲ ಮುಂಬೈ ಕರ್ನಾಟಕ ಮತ್ತು ಈ ಭಾಗದ ಜನತೆಗೆ ನಾನೊಬ್ಬ ಸೀನಿಯರ್ ಮೋಸ್ಟ್ ಇದ್ದೀನಿ, ನನಗೆ ಸಿಗಬೇಕು ಅನ್ನುವಂಥ ನಿರೀಕ್ಷೆಯಲ್ಲಿದ್ದೀನಿ ಮತ್ತು ಆತ್ಮವಿಶ್ವಾಸ ಕೂಡ ನಂದಾಗಿದೆ. ಸರ್, ದೆಹಲಿ ನಾಯಕರನ್ನ ಭೇಟಿ ಮಾಡಿದ್ರಾ, ಮನವರಿಕೆ ಮಾಡಿದ್ರಾ, ಈ ಸತಿ ಅನ್ಯಾಯ ಆಗ್ತಾ ಇದೆ, ಈ ಸತಿ ಅವಕಾಶ ಮಾಡಿಕೊಡಿ ಅಂತ? ಅವ್ರಿಗೆ ಹೇಳಿದ್ದೀನಿ, ಸುಜ್ರಿವಾಲಾ ಅವರು ಸಾಹೇಬ್ರಿಗೂ ಹೇಳಿದ್ದೀನಿ, ಹೇಳಿದ್ದೀನಿ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬ್ರಿಗೂ ನನ್ನ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇದೆ. ಆದಾಗ್ಯೂ ಕೂಡ ಅವರಲ್ಲಿ ವಿನಂತಿ ಮಾಡ್ಕೊಂಡಿದ್ದೇನೆ. ಅವರು ಕೂಡ ಮಾಡೋದಿಲ್ಲ ಅನ್ನುವಂಥದ್ದು ಏನೂ ಹೇಳಿಲ್ಲ. ನೋಡೋಣ, ಪ್ರಸಂಗ ಯಾವ ರೀತಿಯಾಗಿ ಬರುತ್ತೆ ಆ ರೀತಿಯಾಗಿ ಮಾಡೋಣ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅವರು ನನ್ನ ಮೇಲೆ ಒಂದು ಸ್ನೇಹಭಾವವಾದಂಥ ಅಥವಾ ಒಂದು ಮಗನ ಸರಿಸಮಾನಾದಂಥ ಏನು ಒಂದು ಪ್ರೀತಿ ತೋರಿಸ್ಬೇಕು, ಆ ಪ್ರೀತಿಯನ್ನು ತೋರಿಸಿದ್ದಾರೆ. ನೋಡೋಣ ಏನಾಗುತ್ತೆ, ನೋಡೋಣ.